ಎಲ್ಲರಿಗೂ ಜೈ ಜಿನೇಂದ್ರ. ನಮೋಕಾರ ಮಹಾಮಂತ್ರವು ಜೈನ ಧರ್ಮದ ಅತ್ಯಂತ ಪವಿತ್ರ ಮತ್ತು ಶ್ರೇಷ್ಠ ಮಂತ್ರವಾಗಿದೆ. ಇದರ ಪಠಣದಿಂದ ಶ್ರದ್ಧೆ, ಶಾಂತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ದೊರಕುತ್ತದೆ. ಇದರಿಂದ ಅನೇಕ ಪ್ರಮುಖ ಲಾಭಗಳನ್ನು ನಾವು ಅನುಭವಿಸುತ್ತೇವೆ. ಮೊದಲನೇದಾಗಿ ಮಾತನಾಡೋದಾದರೆ ಆಧ್ಯಾತ್ಮಿಕ ಶುದ್ಧಿ. ನಮೋಕಾರ ಮಂತ್ರ ಪಠಣದಿಂದ ಮನಸ್ಸು ಶುದ್ಧವಾಗುತ್ತದೆ, ದುಷ್ಟ ಚಿಂತನೆಗಳು ನಿವಾರಣೆಯಾಗುತ್ತವೆ ಮತ್ತು ಆತ್ಮದ ಪ್ರಗತಿಗೆ ದಾರಿ ತೆರೆಯುತ್ತದೆ. ಎರಡನೇದಾಗಿ ಮನಸ್ಸಿನ ಶಾಂತಿ. ಈ ಮಂತ್ರವು ಶ್ರವಣ ಅಥವಾ ಪಠಣ ಮಾಡುವವರ ಮನಸ್ಸಿನಲ್ಲಿ ಶಾಂತಿಯನ್ನು ತರುತ್ತದೆ. ಆತಂಕ, ಕೋಪ, ಅಸಹನೆ ಇವೆಲ್ಲವೂ ದೂರವಾಗುತ್ತವೆ. ಮೂರನೇದಾಗಿ ಕರ್ಮಕ್ಷಯ. ಜೈನ ತತ್ವಾನುಸಾರ ಈ ಮಂತ್ರದ ಪಠಣದಿಂದ ಪಾಪ ಕರ್ಮಗಳು ಹಳೆಯದಾಗಿ ಕ್ಷಯವಾಗುತ್ತವೆ ಮತ್ತು ಹೊಸ ಕರ್ಮಗಳು ಬರುವಿಕೆಗೆ ಅಡೆತಡೆ ಉಂಟು ಮಾಡುತ್ತವೆ. ನಾಲ್ಕನೇದಾಗಿ ಆರೋಗ್ಯದಲ್ಲಿ ಉತ್ತಮತೆ ಫಲಿಸುವುದು. ದೈನಂದಿನ ಪಠಣ ಮನಸ್ಸನ್ನು ಸ್ಥಿರಗೊಳಿಸುವ ಮೂಲಕ ಮಾನಸಿಕ ಆರೋಗ್ಯಕ್ಕೆ ಸಹಕಾರಿಯಾಗುತ್ತದೆ. ಇದರಿಂದ ದೈಹಿಕ ಆರೋಗ್ಯಕ್ಕೂ ಉತ್ತಮ ಪರಿಣಾಮ ಬೀರುತ್ತದೆ. ಐದನೆಯದಾಗಿ ಧೈರ್ಯ ಮತ್ತು ನೈತಿಕತೆ. ಈ ಮಂತ್ರವು ಪಂಚ ಪರಮೇಷ್ಠಿಗಳ ಗೌರವವನ್ನು ವ್ಯಕ್ತಪಡಿಸುತ್ತದೆ. ಇದರಿಂದ ಧರ್ಮಪಥದಲ್ಲಿ ಬದ್ಧತೆ, ಧೈರ್ಯ ಮತ್ತು ನೈತಿಕ ಶಕ್ತಿಯು ಹೆಚ್ಚುವುದು. ಆರನೇದಾಗಿ ಕಾನ್ಸಂಟ್ರೇಷನ್ ಅಂದರೆ ಬದ್ಧ ಮನಸ್ಸು. ಈ ಮಂತ್ರ ಪಠಣ ಕ್ರಮೇಣ ಒತ್ತಡ ಕಡಿಮೆ ಮಾಡುತ್ತದೆ, ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಇದು ಅಧ್ಯಯನ, ಧ್ಯಾನ ಮತ್ತು ಕೆಲಸದಲ್ಲಿ ಮಗ್ನರಾಗಿರಲು ತುಂಬಾನೇ ಸಹಾಯ ಮಾಡುತ್ತದೆ. ಬುದ್ಧಿ, ಭಕ್ತಿ ಮತ್ತು ಭಾವದಿಂದ ನಮೋಕಾರ ಮಂತ್ರವನ್ನು ನಿತ್ಯ ಪಠಿಸಿದರೆ ಜೀವನದಲ್ಲಿ ಶ್ರೇಷ್ಠತೆ ಮತ್ತು ಸಾತ್ವಿಕತೆಯನ್ನು ಸಾಧಿಸಬಹುದು. ನಮೋಕಾರ ಮಹಾಮಂತ್ರದ ವಿಧಾನ, ಅದರ ಅರ್ಥ ಮತ್ತು ಆಧ್ಯಾತ್ಮಿಕ ವಿವರಣೆಯನ್ನು ನೋಡೋಣ. ನಮೋಕಾರ ಮಹಾಮಂತ್ರ. ನಮೋ ಅರಿಹಂತಾನಂ, ನಮೋ ಸಿದ್ಧಾನಂ, ನಮೋ ಆಯಿರಿಯಾನಂ, ನಮೋ ಉವಜ್ಜಾಯಾನಂ, ನಮೋ ಲೋಯೆ ಸವ್ವಸಾಹುನಂ. ಇದು ಮೂಲತಃ ಪ್ರಾಕೃತ ಭಾಷೆಯಲ್ಲಿ ಬರೆಯಲ್ಪಟ್ಟಿದ್ದು. ಇದರ ಅರ್ಥ ನೋಡೋದಾದರೆ, ನಮೋ ಅರಿಹಂತಾನಂ ಅಂತ ಹೇಳಿದರೆ ಅಹಂಕಾರ ಮತ್ತು ಕಾಮ ಕ್ರೋಧಗಳನ್ನು ಗೆದ್ದ ಅರಿಹಂತರಿಗೆ ನಮಸ್ಕಾರಗಳನ್ನು ಸಮರ್ಪಿಸುವುದು. ನಮೋ ಸಿದ್ಧಾನಂ ಅಂದರೆ ಮೋಕ್ಷಕ್ಕೆ ಸೇರಿದ ಸಿದ್ಧರಿಗೆ ನಮಸ್ಕಾರಗಳನ್ನು ಸಮರ್ಪಿಸುವುದು. ನಮೋ ಆಯಿರಿಯಾನಂ ಅಂದರೆ ಧರ್ಮದ ಮಾರ್ಗ ತೋರಿಸುವ ಆಚಾರ್ಯರಿಗೆ ನಮಸ್ಕಾರಗಳನ್ನು ಸಮರ್ಪಿಸುವುದು. ನಮೋ ಉವಜ್ಜಾಯಾನಂ ಜೈನ ಶಾಸ್ತ್ರ ಬೋಧಿಸುವ ಉಪಾಧ್ಯಾಯರಿಗೆ ನಮಸ್ಕಾರಗಳನ್ನು ಸಲ್ಲಿಸುವುದು. ನಮೋ ಲೋಯೆ ಸವ್ವಸಾಹುನಂ ಅಂದರೆ ಎಲ್ಲ ಜೈನ ಸತ್ಪುರುಷರಿಗೆ ಅಂದರೆ ಸರ್ವ ಸಾಧುಗಳಿಗೆ ನಮಸ್ಕಾರವನ್ನು ಸಮರ್ಪಿಸುವುದು. ಹಾಗಾದರೆ ಈ ಜಾಪವನ್ನು ಹೇಗೆ ಮಾಡಬೇಕು ಅನ್ನೋದು ಮನಸ್ಸಿನಲ್ಲಿ ತುಗುಡ ಇದ್ದರೆ ದಿನದ ಪ್ರತಿ ಬೆಳಗ್ಗೆ ಅಥವಾ ಸಂಜೆ ಶುದ್ಧ ಮನಸ್ಸಿನಿಂದ ಶಾಂತ ಮಂತ್ರ ಜಪ ಮಾಡಬೇಕು. ಧ್ಯಾನದ ಸ್ಥಿತಿಯಲ್ಲಿ ಕುಳಿತು 9 ಬಾರಿ, ಇಲ್ಲಾಂದರೆ 27 ಬಾರಿ ಅಥವಾ 108 ಬಾರಿ ಜಪಿಸಿದರೆ ಅತ್ಯುತ್ತಮ ಅಂತ ಹೇಳಲಾಗಿದೆ. ಜಪಮಾಲೆಯನ್ನು ಉಪಯೋಗಿಸಬಹುದು, ಇಲ್ಲಂದರೆ ಬೆರಳೆಣಿಕೆಯಲ್ಲಿ ಸಹಿತ ಈ ಒಂದು ಜಪವನ್ನು ನಾವು ಮಾಡಬಹುದು. ಉಚ್ಚಾರಣೆ ಶುದ್ಧವಾಗಿರಬೇಕು
ಮನಸ್ಸಿನ ಏಕಾಗ್ರತೆಯೊಂದಿಗೆ ಪಠನ ಮಾಡುವುದು ಅತ್ಯಂತ ಪ್ರಮುಖವಾದದ್ದು. ಈ ಮಂತ್ರ ದೇವರಿಗಲ್ಲ. ಬಹಳಷ್ಟು ಜನರಿಗೆ ಒಂದು ಸಂಶಯವಿರಬಹುದು. ಬಹಳಷ್ಟು ಜನರಿಗೆ ಇದು ಒಂದು ದೇವರಿಗೆ ಸಮರ್ಪಿಸುವ ಮಂತ್ರ ಅಂತ ತಿಳಿದಿರಬಹುದು. ಆದರೆ ಈ ಮಂತ್ರವು ದೇವರಿಗಲ್ಲ. ಈ ಮಂತ್ರವು ಗುಣಗಳಿಗೆ ಸಮರ್ಪಣೆ, ಅಂದರೆ ಗುಣಗಳಿಗೆ ನಮನ. ಇದು ನಿರಾಕಾರ ಉಪಾಸನೆಗೆ ಸಮಾನ. ಇದು ಕರ್ಮ ಬಂಡಿಯನ್ನು ಕ್ಷಯಗೊಳಿಸಿ ಆತ್ಮದ ಶುದ್ಧೀಕರಣಕ್ಕೆ ದಾರಿ ಮಾಡುತ್ತದೆ. ಬಾಹ್ಯ ಆಕರ್ಷಣೆಗಳ ಕಡೆ ಗಮನ ಸೆಳೆಯದೆ ಅಂತರ್ಮುಖವಾದ ಧ್ಯಾನಕ್ಕೆ ಸಹಾಯ ಮಾಡುತ್ತದೆ. ಮೋಕ್ಷ ಮಾರ್ಗದ ಮೊದಲ ಹೆಜ್ಜೆಯಾದ ಸಮ್ಯಕ್ ದರ್ಶನಕ್ಕೆ ಪ್ರೇರಣೆ ನೀಡುತ್ತದೆ. ಆದ್ದರಿಂದ ಬಂಧುಗಳೇ, ಎಂತಹ ಕಷ್ಟ ಕಾಲದಲ್ಲಿರಲಿ ಈ ಮಂತ್ರವನ್ನು ಪಠಿಸಿದರೆ ಖಂಡಿತವಾಗಿಯೂ ಆ ಸಮಸ್ಯೆಗಳು ಪರಿಹಾರ ಆಗೋದು ಸಂದೇಹವಿಲ್ಲ. ಎಲ್ಲರಿಗೂ ಮತ್ತೊಮ್ಮೆ ಜೈ ಜಿನೇಂದ್ರ. ಧನ್ಯವಾದಗಳು.